ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಕುಲಕರ್ಣಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಕ್ಕಬಾಸೂರು, ಕರ್ನಾಟಕ ಯೂನಿವರ್ಸಿಟಿ, BA 5th ಸೆಮಿಸ್ಟರ್, ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್ ಈ ಪೇಪರ್ನ ಸೆಕೆಂಡ್ ಯೂನಿಟ್, ಹ್ಯೂಮನ್ ರಿಸೋರ್ಸ್ ಆಫ್ ಇಂಡಿಯಾ. ಇದರಲ್ಲಿ ಸಬ್ ಟಾಪಿಕ್ ಇಫೆಕ್ಟ್ಸ್ ಆಫ್ ಪಾಪ್ಯುಲೇಷನ್ ಆನ್ ದ ಎಕಾನಮಿ, ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು, ಈ ಕುರಿತು ಇವತ್ತಿನ ಈ ವಿಡಿಯೋ ಆಗಿದೆ. Population and economic development are closely related. Population is a double-edged knife. It can aid economic development if there is unutilized resources, but if it continues to grow, it can act as a retarding factor of economic development. Let us see what are the effects of the rapid growth of population. First of all, the main problem that we can face due to the rapid growth of population is unemployment. Then we also see low per capita income, low standard of living, poverty, food problem, burden of unproductive population, low capital formation, increase in social expenditure, pressure on agriculture, inflation, pollution, and many more effects also. Let us discuss each of these problems one by one. Increase in unemployment. Problems of unemployment, underemployment, and educated unemployment are because of increasing population. There are too few jobs for too many people. As a result, many people remain unemployed. ಈ ಜನಸಂಖ್ಯಾ ಸ್ಫೋಟದ ಪರಿಣಾಮವಾಗಿ ನಮ್ಮ ದೇಶ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅದರಲ್ಲಿ ಮುಖ್ಯವಾದ ಸಮಸ್ಯೆಗಳು ಎಂದರೆ ನಿರುದ್ಯೋಗದ ಸಮಸ್ಯೆ. ನಮ್ಮ ದೇಶದಲ್ಲಿ ತೀವ್ರಗತಿಯಲ್ಲಿ ಏರುತ್ತಿರುವ ಜನಸಂಖ್ಯೆಯಿಂದಾಗಿ ನಿರುದ್ಯೋಗ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. 2011ರ ಜನಗಣತಿಯ ಪ್ರಕಾರ ನಮ್ಮ ದೇಶದಲ್ಲಿ 113 ದಶಲಕ್ಷದಷ್ಟು ಜನರು ನಿರುದ್ಯೋಗಿಗಳಾಗಿದ್ದರು. ಸೊ ಈ ನಿರುದ್ಯೋಗಕ್ಕೆ ಕಾರಣ ಏನು ಅಂದರೆ ಬೆಳೆಯುತ್ತಿರುವ ಜನಸಂಖ್ಯೆ ಅಂತ ಹೇಳ್ಬೋದು. Another important effect of rising population on the growth of population is, on the growth of the economy is low per capita income. Due to increasing population, the per capita income decreases. Although national income is increasing fast, per capita income is increasing at a low pace of only 4%. As compared to Japan, per capita income is increasing at 11%. ಕಡಿಮೆ ತಲಾ ಆದಾಯ. ರಾಷ್ಟ್ರೀಯ ಆದಾಯ ಗಣನೀಯ ಪ್ರಮಾಣದಲ್ಲಿ ಏರಿದರೂ ಸಹ ಬೆಳೆಯುತ್ತಿರುವ ಜನಸಂಖ್ಯೆ ಯೋಜನೆಯ ಪ್ರತಿಫಲಗಳನ್ನು ನುಂಗು ಹಾಕುತ್ತಿದೆ. ಬೆಳೆಯುತ್ತಿರುವ ರಾಷ್ಟ್ರೀಯ ಆದಾಯ ಬೆಳೆಯುತ್ತಿರುವ ಅಗಾಧ ಜನರ ಸಂಖ್ಯೆಯ ನಡುವೆ ಹಂಚಲ್ಪಡುವುದರಿಂದ ತಲಾ ಆದಾಯ ಕಡಿಮೆಯಾಗಿರುತ್ತದೆ. Low standard of living. Rapid growth of population results for the low standard of living. Basic needs are not fulfilled adequately. There is always shortage of food, clothing, shelter. ನಿಕೃಷ್ಟ ಜೀವನ ಮಟ್ಟ. ಭಾರತೀಯರ ಜೀವನ ಮಟ್ಟ ನಿಕೃಷ್ಟವಾಗಿದೆ. ಭಾರತೀಯರ ತಲಾ ಆದಾಯದ ತುಂಬ ಕಡಿಮೆ ಪ್ರಮಾಣ ಇರುತ್ತದೆ. ಇದರಿಂದಾಗಿ ಅವರು ಅನುಭೋಗಿಸುವ ಸರಕು ಮತ್ತು ಸೇವೆಗಳ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ಅವರ ಜೀವನ ಮಟ್ಟ ಕೆಳಮಟ್ಟದಲ್ಲಿರುತ್ತದೆ ಅಂತ ನಾವು ಹೇಳಬಹುದು. ಪಾವರ್ಟಿ. ಡ್ಯೂ ಟು ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, people are not getting sufficient amount of food, clothing, shelter, which in turn declines the economic development of India. ಬಡತನ. ಜನಸಂಖ್ಯಾ ಸ್ಫೋಟ ಸೃಷ್ಟಿಸುವ ಸಮಸ್ಯೆಗಳಲ್ಲಿ ಅತ್ಯಂತ ಭೀಕರವಾದ ಸಮಸ್ಯೆ ಎಂದರೆ ಬಡತನದ ಸಮಸ್ಯೆ. ಇನ್ನು 30% ಜನರು ಬಡತನದ ರೇಖೆಗಿಂತ ಕೆಳಗೆ ಜೀವಿಸುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಭಾರತೀಯರು ಬಡವರಾಗಿದ್ದು ಹಸಿವು, ರೋಗ ರುಜಿಗಳು ಮತ್ತು ಅಸಹಾಯಕತೆಯಿಂದ ನರಳುತ್ತಿದ್ದಾರೆ. ಈ ಅಂದಾಜಿನ ಮೇರೆಗೆ ಇವತ್ತಿಗೂ 36 ಕೋಟಿಗಿಂತ ಅಧಿಕ ಜನರು
ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಾಗಿದ್ದಾರೆ. ಸೊ ಇವೆಲ್ಲವೂ ಏನು ಅಂದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಒಂದು ಪರಿಣಾಮ ಅಂತ ಹೇಳ್ಬೋದು. ಫುಡ್ ಪ್ರಾಬ್ಲಮ್. Growth rate of food production is less than the growth rate of population in India. The rapid rising population causes food shortage and hinders the economic development. ಆಹಾರದ ಸಮಸ್ಯೆ. 50.8 ಮಿಲಿಯನ್ ಟನ್ಗಳಷ್ಟು ಆಹಾರ ಉತ್ಪಾದನೆ ಮಾಡುತ್ತಿದ್ದ ನಮ್ಮ ದೇಶ ಈಗ 283 ಮಿಲಿಯನ್ ಟನ್ನಷ್ಟು ಆಹಾರ ಉತ್ಪಾದನೆ ಮಾಡಿದರೂ ಸಹ ಆಹಾರದ ಸಮಸ್ಯೆ ನೀಗಿಲ್ಲ. ಇದಕ್ಕೆ ಜನಸಂಖ್ಯೆ ಮಿತಿಮೀರಿದ ಬೆಳವಣಿಗೆಯೇ ಕಾರಣ ಅಂತ ಹೇಳಬಹುದು. ಬರ್ಡನ್ ಆಫ್ ಅನ್ಪ್ರೊಡಕ್ಟಿವ್ ಪಾಪ್ಯುಲೇಷನ್. Population in the age group of 15 to 60 is called workforce. But with rising population, dependent population, that is, in the age group of less than 15 years and more than 60 years will increase, which is a burden on economy. ಅನುತ್ಪಾದಕ ಜನರ ಹೊರೆ. ಜನಸಂಖ್ಯೆ ಏರುತ್ತಾ ಹೋದಂತೆಲ್ಲ ಅನುತ್ಪಾದಕ ಜನರ ಗುಂಪಿಗೆ ಹೆಚ್ಚಿನ ಜನರು ಸೇರ್ಪಡೆಯಾಗುತ್ತಾ ಹೋಗುತ್ತಾರೆ. ಅದರಿಂದಾಗಿ ಒಟ್ಟು ಜನಸಂಖ್ಯೆಯಲ್ಲಿ ಉತ್ಪಾದಕ ಜನಸಂಖ್ಯೆಯ ಪ್ರಮಾಣ ತಗ್ಗುತ್ತಾ ಹೋಗಿ ಅನುತ್ಪಾದಕ ಜನರ ಪ್ರಮಾಣವೇ ಹೆಚ್ಚಾಗುತ್ತಾ ಹೋಗುತ್ತದೆ. Low capital formation. Increased per capita income leads to increased savings, but due to rising population, per capita income increases at a low rate and so savings are low, which leads to low investment and thus low capital formation. ಕಡಿಮೆ ಬಂಡವಾಳ ಸಂಚಯನ. ಭಾರತೀಯರ ತಲಾ ಆದಾಯ ಕಡಿಮೆ ಇರುವುದರಿಂದ ಅವರ ಉಳಿತಾಯ ಸಾಮರ್ಥ್ಯ ಕಡಿಮೆ ಇದೆ. ಇದರಿಂದಾಗಿ ಬಂಡವಾಳ ಸಂಚಯನ ಕಡಿಮೆಯಾಗಿ ಕಡಿಮೆ ಹೂಡಿಕೆ, ಕಡಿಮೆ ಉತ್ಪಾದನೆ, ಕಡಿಮೆ ಆದಾಯ ವೃದ್ಧಿ, ಪುನಃ ಕಡಿಮೆ ಉತ್ಪಾದನೆ, ಕಡಿಮೆ ಉಳಿತಾಯ ಹೀಗೆ ವಿಷವರ್ತುಲದಲ್ಲಿ ಸಿಲುಕಿಕೊಳ್ಳುತ್ತಾ ಹೋಗುತ್ತಾರೆ. Increase in social expenditure. Investment on social overheads like provision of food, education, medical facilities, drinking water, sanitation, etc. increases with rising population. ಸಾಮಾಜಿಕ ವೆಚ್ಚದ ಏರಿಕೆ. ಜನಸಂಖ್ಯಾ ಏರುತ್ತಾ ಹೋದಂತೆ ಶಿಕ್ಷಣ, ಆರೋಗ್ಯ, ವಸತಿ, ನೈರ್ಮಲ್ಯ, ಕುಡಿಯುವ ನೀರು, ಸಾರಿಗೆ ಸಂಪರ್ಕ ಮುಂತಾದ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಮೇಲೆ ವಿಪರೀತ ಒತ್ತಡವನ್ನು ಹೇರುತ್ತದೆ. ಇದರಿಂದಾಗಿ ಸರ್ಕಾರ ಈ ಸೌಲಭ್ಯಗಳನ್ನು ಒದಗಿಸೋಗೋಸ್ಕರ ಅಧಿಕ ವೆಚ್ಚ ಮಾಡಬೇಕಾಗುತ್ತದೆ. Pressure on agriculture. With a growing population, agricultural land gets fragmented. As a result of small land holdings, improvement cannot be done in agriculture. This results in low yield and more population depending upon agriculture leads to pressure on agriculture. ಕೃಷಿ ಮೇಲೆ ಅಧಿಕ ಒತ್ತಡ. ಹಿಂದುಳಿದ ದೇಶಗಳಲ್ಲಿ ಕೃಷಿಯೇ ಪ್ರಧಾನ ಕಸಬಾಗಿರುತ್ತದೆ. ಇದರಿಂದಾಗಿ ಏರುತ್ತಿರುವ ಜನಸಂಖ್ಯೆ ಕೃಷಿಯನ್ನೇ ಅವಲಂಬಿಸುತ್ತಾ ಹೋಗುತ್ತದೆ. ಹೀಗೆ ಮಿತವಾಗಿ ಲಭ್ಯವಿರುವ ಕೃಷಿ ಭೂಮಿ ಹಲವು ಜನರ ನಡುವೆ ಹಂಚಲ್ಪಟ್ಟು ಛಿದ್ರೀಕರಣಗೊಂಡು ಕೃಷಿ ಕ್ಷೇತ್ರದಲ್ಲಿ ಆಧುನೀಕರಣ ಸಾಧ್ಯವಾಗದಂತಾಗುತ್ತದೆ. Inflation. In our country, production is less. It results in rising price of almost every article on account of expanding demands of increasing population. ಅತಿ ಪ್ರಸರಣ. ಒಂದು ಕಡೆ ಉತ್ಪಾದನೆಯ ಪ್ರಮಾಣ ಕಡಿಮೆ ಇದ್ದು ಇನ್ನೊಂದು ಕಡೆ ಮಿತಿಮೀರಿ ಬೆಳೆಯುತ್ತಿರುವ ಜನಸಂಖ್ಯೆಯು ಅಧಿಕ ಪ್ರಮಾಣದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ಈ ಅಧಿಕ ಪ್ರಮಾಣದ ಬೇಡಿಕೆಯು ವಸ್ತುಗಳ ಬೆಲೆಯನ್ನು ಹೆಚ್ಚಿಸುತ್ತಾ ಹೋಗುತ್ತದೆ.
Pollution. Overpopulation can create problems of pollution and environmental imbalance. Due to urbanization and industrialization, cities are becoming more polluted. ಮತ್ತೊಂದು ಸಮಸ್ಯೆ ಅಂದರೆ ಮಾಲಿನ್ಯದ ಸಮಸ್ಯೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ನಗರೀಕರಣ ಮತ್ತು ಕೈಗಾರೀಕರಣ ಮಾಲಿನ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತದೆ. ಈ ರೀತಿಯಾಗಿ ನಾವು ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಸಾಕಷ್ಟು ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಅದೇ ರೀತಿ ಎನ್ವಿರಾನ್ಮೆಂಟಲ್ ಸಮಸ್ಯೆಗಳನ್ನು ಕೂಡ ನಾವಿಲ್ಲಿ ಎದುರಿಸುತ್ತಾ ಹೋಗುತ್ತೇವೆ. To conclude, thus rapidly growing population retards all the efforts of development, and unless it is countered by high rates of economic development, it may lead to disastrous consequences. It is rightly said that population explosion is more dreadful than nuclear explosion. Thank you.